ನಿಮ್ಮ ಬಗ್ಗೆನೂ ನಾನು 2 ದಿನದ ಹಿಂದೆನೂ ಕೂಡ ಹೇಳಿದ್ದೆ. ಕಳೆದ 20 ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದ್ರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನ ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಆದರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನವನ್ನ, ಶಂಕೆಯನ್ನ, ಪ್ರಶ್ನೆಯನ್ನ ಮೂಡಿಸಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ 16 ಸೈಟ್ ಅನ್ನ ಫಸ್ಟ್ ಸರೆಂಡರ್ ಮಾಡಿ. ಇವತ್ತು ನೀವು ಸರೆಂಡರ್ ಮಾಡದಲ್ಲೇ ಇರುವಂತದ್ದೇ ಮೂಡಾದಲ್ಲಿ ಅಕ್ರಮವಾಗಿ ಯಾರ್ಯಾರು ಸೈಟ್ ಹೊಡ್ಕೊಂಡಿದ್ದಾರೆ, ಬೇನಾಮಿ ಹೆಸರಿನಲ್ಲಿ ಮಾಡಿದ್ದಾರೆ, ಅವರಿಗೆಲ್ಲ ಧೈರ್ಯ ಕೊಟ್ಟಿರೋದೇ ನೀವು. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನೀವು ಎಲ್ಲಿವರೆಗೂ 16 ಸೈಟ್ ಅನ್ನ ನೀವು ಸರೆಂಡರ್ ಮಾಡಿ ನೀವು ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ಹೋಗಕ್ಕಾಗಲ್ಲ. ಯಾರ್ಯಾರು ಅಕ್ರಮವಾಗಿ ಸೈಟ್ ಮಾಡಿರೋ ಧೈರ್ಯ ಏನು ಅಂತಂದ್ರೆ, ಈ ಒಂದು ಇದನ್ನ ತನಿಖೆಗೆ ಕೊಟ್ರೆ ಇದ್ರ ಬಗ್ಗೆ ಒಂದು ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ತನಿಖೆ ಆದ್ರೆ ಫಸ್ಟ್ ಫಿಕ್ಸ್ ಆಗೋದೇ ಸಿದ್ದರಾಮಯ್ಯನವರ ಕುಟುಂಬ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ತಮ್ಮ ಕುಟುಂಬ ಸಂಕಷ್ಟ ಸಿಲುಕಕ್ಕೆ ಬಿಡ್ತಾರ. ಹಾಗಾಗಿ ನಾವು ಸೇಫ್ ಅಂತ ಎಲ್ಲರಿಗೂ ಅದೇ ಭಾವನೆ ಇದೆ. ಇಲ್ಲಿರೋ ಸಮಸ್ಯೆ ಮೂಲ ಇರುವಂತದ್ದೇ ನೀವು ಸೈಟ್ ಅನ್ನ ಸರೆಂಡರ್ ಮಾಡಲಿಲ್ಲದೆ ಇರುವಂತದ್ದು. ದಯವಿಟ್ಟು ನಾನು ಇವಾಗಲೂ ಹೇಳ್ತೀನಿ ಸರ್, 40 ವರ್ಷಗಳ ರಾಜಕೀಯ ಅನುಭವ ನಿಮ್ದು. 1983ರಲ್ಲಿ ನೀವು ಫಸ್ಟ್ MLA ಆಗಿ ಎಲೆಕ್ಟ್ ಆದವರು. 2023ಕ್ಕೆ 40 ವರ್ಷ ಆಯ್ತು. ಈಗ 41ನೇ ವರ್ಷದಲ್ಲಿದ್ದೀರಿ. ಇಷ್ಟು ವರ್ಷ 42 ವರ್ಷದ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಕಳಂಕನ ಅಂಟಿಸಿಕೊಳ್ಳದೆ ಇದ್ದವರು ಇದು ಯಾವುದೋ ಯಕಶ್ಚಿತ್ತು 16 ಸೈಟಿಗೋಸ್ಕರ ಇನ್ನು ಮುಂದೆ ಇನ್ನು 3.5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಿ. ಈ 3.5 ವರ್ಷ ಈ ಪ್ರಕರಣ ಇಟ್ಕೊಂಡು ನಿಮ್ಮನ್ನ ಪ್ರತಿನಿತ್ಯನೂ ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನ ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿ ಯಾಕೆ ಸರ್ ಸೃಷ್ಟಿ ಮಾಡ್ಕೊಳ್ತಿದ್ರೆ? ನಿಮ್ಮ ಬಗ್ಗೆ ಕಾಳಜಿನ ಇಟ್ಕೊಂಡು ಹೇಳ್ತಿದ್ದೀನಿ. ಫಸ್ಟ್ ಇವಾಗ್ಲೂ ಕಾಲ ಮಿಂಚಿಲ್ಲ, ಸೈಟ್ ಅನ್ನ ಸರೆಂಡರ್ ಮಾಡಿ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅಂತಹ ಜಡ್ಜ್ಗಳಂತ ಅಂತ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳು ಅಥವಾ ಎನ್ ಕುಮಾರ್ ಅಂತವ್ರನ್ನ ಇದರ ಒಂದು ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ. ಆಗ ಇಡೀ ಪ್ರಕರಣ ಹೊರಗಡೆ ಬರುತ್ತೆ. ಇವತ್ತು 16 ಸೈಟ್ ತಗೊಂಡಿರುವಂತಹ ನೀವಷ್ಟೇ ಕಟಕಟೆಗೆ ಬಂದು ನಿಂತಿದ್ದೀರಿ. ಅದು ನೀವು ಆ ಸೈಟ್ ಅನ್ನು ಸರೆಂಡರ್ ಮಾಡಿ ಒಂದು ಕೂಲಂಕಷವಾದಂತಹ ತನಿಖೆಗೆ ಒಬ್ಬ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅವರಂತಹ ಕ್ಯಾಲಿಬರ್ ಇರುವಂತಹ ಅಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಗೆ ಆದೇಶವನ್ನು ಮಾಡಿದ್ರೆ ನೀವು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕೊಡ್ಬೋದು. ಪ್ರತಿನಿತ್ಯನೂ ಕೂಡ ಮೂಡಾ ಸೈಟ್ ಹೊಡೆದ್ರಿ ಅಕ್ರಮವಾಗಿ ಪಡ್ಕೊಂಡ್ರಿ ಅಂತ ಹೇಳಿ ದಿನನಿತ್ಯ ಟೀಕೆಗೆ ಒಳಗಾಗುವಂಥದ್ದು ನಿಮಗೆ ತಪ್ಪುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಮತ್ತೊಂದ್ಸರಿ ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್, ಇದು ಪಾಲಿಟಿಕ್ಸ್ ನ ಕ್ಲೀನಪ್ ಮಾಡುವಂತ ಒಂದು ಕ್ಲೀನಪ್ ಮಾಡೋದಕ್ಕೆ ಇದೊಂದು ಮಾದರಿಯಾದಂತಹ ಪ್ರಕರಣ ಆಗಲಿ. ಅದಕ್ಕೋಸ್ಕರ ನಾನು ನಿಮಗೆ ವಿನಮ್ರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್, ಎಲ್ಲಿವರೆಗೂ ನೀವು 16 ಸೈಟ್ ಅನ್ನ ಸರೆಂಡರ್ ಮಾಡಲ್ವೋ, ಎಲ್ಲಿವರೆಗೂ ನೀವು ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅಥವಾ ಅದೇ ತರ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ನೀವು ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಪ್ರಕರಣ ಏನೂ ಆಗಲ್ಲ. ಎಲ್ಲರಿಗೂ ಧೈರ್ಯ ಕೊಟ್ಟಿರುವಂತದ್ದು ನೀವು ತೆಗೆದುಕೊಂಡಿರುವಂತಹ ನಿಲುವಿದೆಯಲ್ಲ, ಅದೇ ಇಷ್ಟು ಜನ ಮೂಡಾದಲ್ಲಿ ಸೈಟ್ ಹೊಡೆದಿರೋರು ಯಾರಿದ್ದಾರೆ ಅವರಿಗೆ ಧೈರ್ಯ ಕೊಟ್ಟಿರುವಂತದ್ದೇ ನಿಮ್ಮ ಈ ಒಂದು ನಡೆಯಾಗಿದೆ. ನಿಮ್ಮ ಈ ಒಂದು ನಿರ್ಧಾರ ಏನಿದೆಯಲ್ಲ ಅದು ತಪ್ಪು ನಿರ್ಧಾರ ಸರ್. ನಾನೊಬ್ಬ ಆಪೋಸಿಷನ್ ಪಾರ್ಟಿಯವನಾಗಿದ್ದನು ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಸೈಟ್ ಅನ್ನ ಸರೆಂಡರ್ ಮಾಡಿ.